ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತಲಗವಾರ ಅಂತ ಒಂದು ಊರಿದು. ಇವರು ಕಳೆದ ಒಂದು 18 ವರ್ಷದಿಂದ ರೇಷ್ಮೆ ಕೃಷಿಯಲ್ಲಿ ನಿರತರಾಗಿದ್ದಾರೆ. 14 ವರ್ಷದವರೆಗೂ ದೊಡ್ಡ ಹುಳಗಳು ಮೇಯಿಸ್ತಾಯಿದ್ರು. ರೇಷ್ಮೆ ಹುಳಗಳು ಗೂಡು ಕಟ್ತಾವಲ್ಲ, ಆ ಹುಳಗಳು ಮೇಯಿಸ್ತಾಯಿದ್ರು. ಮತ್ತು ಈಗ ಅವರೇ ಸ್ವಂತ ಚಾಕಿ ಸೆಂಟರ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಈ ಏನಂತಾರಲ್ಲ ರೇಷ್ಮೆ ಕೃಷಿಯವರ ಒಂದು ಅನುಭವದ ಮಾತುಗಳನ್ನು ಕೇಳೋಣ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ನಿಮ್ಮೂರು ಮೇಡಮ್ ಅವರೇ? ನಮ್ಮೂರ ಹೆಸರು ತಳಗವಾರ. ತಮ್ಮ ಹೆಸರು? ನನ್ನ ಹೆಸರು ರತ್ನಮ್ಮ ಅಂತ. ರತ್ನಮ್ಮ, ಓಕೆ. ಈ ರೇಷ್ಮೆ ಕೃಷಿ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರೆ? ಒಂದು 18-19 ವರ್ಷದಿಂದ ಮಾಡ್ತಿದ್ದೀವಿ ಸರ್. 18-19 ವರ್ಷದಿಂದ? ಹೌದು. ನಮ್ಮ ಯಜಮಾನರು ಚಿಕ್ಕ ವಯಸ್ಸಿಂದನೂ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ದಿನ ಬಿಟ್ಟಿದ್ರು. ತಿರುಗಿ ಇವಾಗ 18 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 18 ವರ್ಷದಿಂದ ಮಾಡ್ತಾ ಇದ್ರಿ. ಮೊದಲು ಎಷ್ಟು ಎಕರೆ ಹಾಕಿದ್ರಿ ನೀವು ರೇಷ್ಮೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ? ಸ್ಟಾರ್ಟಿಂಗ್ 1 ಎಕರೆ ಮಾಡ್ಕೊಂಡ್ವಿ. ಹಂಗೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇವಾಗ ಒಂದು 3-3.5 ಎಕರೆ ಇದೆ ಸರ್. 3-3.5 ಎಕರೆ ಇದೆ. ಓಕೆ. ಮೊದಲು ಮೊದಲ ಅಂದ್ರೆ ಈಗ ನೀವೇ ಹುಳಗಳು ಮೇಯಿಸ್ತಾ ಇದ್ರಿ. ಎಷ್ಟು ಹುಳಗಳು ತಂಬರ್ತಾ ಇದ್ರಿ ಮೇಡಮ್? ಮೊದಲು ಫಸ್ಟ್ 100 ಮೊಟ್ಟೆ ಮೇಯಿಸ್ತಾ ಇದ್ವಿ ಸರ್. ತಿರ್ಗಿ 2 ಬ್ಯಾಚ್ ಮಾಡ್ಕೊಂಡ್ವಿ. 100 ಹಿಂಗೆ ತಿಂಗಳು ಮಾಡಂಗೆ, ಗ್ಯಾಪ್ ಇಲ್ದಂಗೆ ತಿಂಗಳು ಅರ್ಧ ಎಕರೆಗೆ ಒಂದೊಂದು ಸ್ಟೆಪ್ ಮಾಡ್ಕೊಂಡ್ವಿ. ಹಂಗೆ ಮೇಯಿಸ್ತಾ ಎಕ್ಸ್ಟೆಂಡ್ ಆತ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ವಿ. ಓಕೆ. ಅವಾಗ 1 ಎಕರೆ ಹಾಕಿದ್ರಿ. ಆ 1 ಎಕರೆಯಲ್ಲಿ 100 ಮೊಟ್ಟೆ 150 ಮೊಟ್ಟೆ ಮೇಯಿಸ್ತಾ ಇದ್ರಿ ಅಲ್ವಾ? ಆಮೇಲೆ ಅದನ್ನೇ ಸ್ವಲ್ಪ ರೈಸ್ ಮಾಡ್ಕೊಂಡ್ ಬಂದ್ರಿ. ಅವಾಗ ಎಷ್ಟು ಖರ್ಚು ಮತ್ತು ಆದಾಯ ಆಗ್ತಾ ಇತ್ತು? ಅವಾಗ ಅಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಇರ್ತಿತ್ತು. ಆದ್ರೆ ಏನ್ ಪರವಾಗಿಲ್ಲ ಸರ್, ಗಂಡ ಹೆಂಡತಿ ಇಬ್ರು ಮಾಡ್ತಾ ಇದ್ರೆ ಇವಾಗ್ಲಂದ್ರೆ ಒಂದು 500 ರೂಪಾಯಿ ಇದ್ರು ಸಾಕು, ನಡೆಯುತ್ತೆ. ಆದ್ರೆ ಇವಾಗ ಒಂದು 600-650 ರೂಪಾಯಿ ರೇಟ್ ಇದೆ ಗೂಡು. ಖರ್ಚು ಕಮ್ಮಿ ಇದೆ. ಹೌದು, ಲೇಬರ್ಸ್ ಕಮ್ಮಿ ಬೇಕಾಗುತ್ತೆ. ಗಂಡ ಹೆಂಡತಿ ಇಬ್ಬರೇ ಮಾಡ್ಕೊಬಹುದು. ಅವಾಗ ಜಾಸ್ತಿ ಖರ್ಚಿತ್ತ? ಅವಾಗ ಖರ್ಚು ಕಮ್ಮಿನೇ ಇತ್ತು, ಅಂದ್ರೆ ರೇಟು ಕಮ್ಮಿ ಇರ್ತಿತ್ತು. ಈ ಗಂಡ ಹೆಂಡತಿ ಇಬ್ಬರೇ ಮಾಡ್ಕೊಬಹುದು. ಇನ್ನು ಅದಕ್ಕೆ ಸ್ವಲ್ಪ ಉಳುಕ್ ಕಾಸ್ಟ್ ಬೀಳುತ್ತೆ, ಮತ್ತೆ ತೋಟದ ನಿರ್ವಹಣೆ ಅದಕ್ಕೆ ಸ್ವಲ್ಪ ಬೀಳುತ್ತೆ. ಮೇಡಮ್ ರೀ, ಈಗ ರೇಷ್ಮೆ ಒಳ್ಳೆ ನಾವು ಫಸಲು ತೆಗಿಬೇಕಂದ್ರೆ ಯಾವ ಪದ್ಧತಿ ಇದ್ರೆ ಏನಂತಾರಲ್ಲ ರೇಷ್ಮೆ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಇವಾಗ ತರ ಇವಾಗ ನಾವು ಮಾಡಿರೋದು 18 ವರ್ಷದ ಮುಂಚೆ ಮಾಡಿರೋದು ಜೋಡಿ ಸಾಲು ಪದ್ಧತಿ ಮಾಡಿದ್ವಿ. 3 ಅಡಿಗೊಂದು 5 ಅಡಿಗೊಂದು ಸಾಲು, ಹಿಂಗೆ 2 ಅಡಿಗೊಂದು ಅಂತ. ಇವಾಗ ಅಂದ್ರೆ 6 ಅಡಿ 4 ಅಡಿ ಮಾಡ್ತಾರೆ. 6 ಅಡಿ 4 ಅಡಿಗೆ ಒಂದು ಕಡ್ಡಿ, ಅಂದ್ರೆ ಮಿನಿ ಟ್ರ್ಯಾಕ್ಟರ್ ಓಡಾಡಂಗೆ. ಯಾಕೆಂದ್ರೆ ಲೇಬರ್ಸ್ ಕಷ್ಟ ಇವಾಗ, ಹಾಗಾಗಿ ಉಳಕ್ಕೆಲ್ಲ ಸೊರಗ್ಲಿ ಅಂತ ಮಾಡ್ತಾರೆ. ಒಬ್ಬೊಬ್ರು 8 ಅಡಿ ಮಾಡ್ತಾರೆ, 10 ಅಡಿ ಮಾಡ್ತಾರೆ, ಗುಣಿ ಪದ್ಧತಿ ಅಂತ. ಹಂಗಾಗಿ ಇವಾಗ ಅಗಲ ಮಾಡಿದಷ್ಟು ನಿಮಗೆ ಕ್ವಾಲಿಟಿ ಜಾಸ್ತಿ ಬರುತ್ತೆ. ಹೌದು, ಥಿಕ್ನೆಸ್ ಜಾಸ್ತಿ ಬರ್ತೈತೆ. ಹಂಗಾಗಿ ಉಳುಗಳಿಗೆ ಚೆನ್ನಾಗಿ ಸಿಗುತ್ತೆ. ನೀವು ಇದು ಹಳೆ ಪದ್ಧತಿನೇ? ಇದು ಹಳೆ ಪದ್ಧತಿ. ಇದು ಅಗಲ 3 ಅಡಿ ಮತ್ತೆ 5 ಅಡಿ ಇಲ್ಲೊಂದು 5 ಅಡಿ. ಓಕೆ. ಇದು ಮೊದ್ಲಿಂದ ಇವಾಗ ಬೆಳೆಸ್ಕೊಂಡ್ ಬರ್ತಾ ಇದ್ರೆ? ಇದು ಮೊದ್ಲೇ ಎಷ್ಟು 18 ವರ್ಷದಿಂದ ಹಾಕಿದ್ದಲ್ಲ? ಇದು 18 ವರ್ಷದ ಮುಂಚೆ ಹಾಕಿದ್ ಸರ್. ತಿರ್ಗಿ ಒಂದು ಟೈಮ್ ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಕಮ್ಮಿ ಆದಾಗೆ ಮಿಷಿನ್ ಅಲ್ಲಿ ಬುಡಕ್ಕೆ ಕಡ್ಡಿ ಕಟ್ ಮಾಡಿಸ್ಬಿಟ್ವಿ. ಬುಡಕ್ಕಂದ್ರೆ ಫುಲ್ ಬಡ್ಡಿಗೆ? ಹೌದು, ಫುಲ್ ಕಡ್ಡಿ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ಒಂದು 80 ಅಡಿ 100 ಅಡಿ ಮಣ್ಣು ಹೊಡ್ಸಿವಿ. 80 ಲೋಡ್ 100 ಲೋಡ್ ಮಣ್ಣು ಹೊಡ್ಸಿದೀವಿ ಹೊಲಕ್ಕೆ. ಹೌದ್ರಿ, ಫುಲ್ ಹೊಲಕ್ಕೆ ಹೊಡ್ಸಿದ್ವಿ. ಕೆರೆ ಮಣ್ಣು ಹೊಸ ಮಣ್ಣಾಗತ್ತೆ, ಚೆನ್ನಾಗಿ ಬೆಳಿಲ್ಲ ಅಂತ. ಚೆನ್ನಾಗಿ ಬರ್ಲಿ ಅಂತ ಅವಾಗ ಜಾಸ್ತಿ ಬರ್ತೈತ್ ಬುಡದಲ್ಲಿ. ಒಂದು ಚೆನ್ನಾಗಿ ಕ್ವಾಲಿಟಿ ಇರೋಂತ ಕಡ್ಡಿನ ಬಿಟ್ಕೊಂಡು ನಿಂತಿದ್ದೆಲ್ಲ ತೆಗ್ದ್ಬಿಟ್ಟು ತಿರ್ಗಿ ಮೊದ್ಲು ಮಾಮೂಲಿ ತೋಟ ಮಾಡ್ಕೊಂಡಿದ್ವಿ. ಮೊದಲು ತೋಟ ಮಾಡ್ಕೊಂಡ್ವಿ. ಚೆನ್ನಾಗಿ ಬೆಳೆದೈತೆ ಬಿಡ್ರಿ, ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ, ಸೊಪ್ಪು ಚೆನ್ನಾಗಿ. ಮತ್ತೆ ಇದಕ್ಕೆ ಇನ್ನೊಂದು ಯಾವ ರೋಗಗಳು ಬರ್ತಾವನ್ರಿ ಇದಕ್ಕೆ? ಸರ್, ಇವಾಗ ಮೊದ್ಲು ಒಂದು ಔಷಧಿ ಅನ್ನೋದು ಇರ್ಲಿಲ್ಲ ರೇಷ್ಮೆಗೆ. ಇವಾಗ ಅದಕ್ಕೂ ರೇಷ್ಮೆ ಒಂದೊಂದು ಇದ್ರಲ್ಲಿ ಒಂದೊಂದು ಸಮ್ಮರ್ ಅಲ್ಲಿ ಒಂದೊಂದ್ ತರ ಇದು ಬರ್ತೈತ್ರಿ. ಸಮ್ಮರ್ ಅಲ್ಲಿ ಇವಾಗ ನೋಡಿ ಸ್ವಲ್ಪ ಈ ತರ ನೋಡ್ರಿ, ಇದು ರೋಗ ಬರ್ತೈತೆ. ಈಗ ನೋಡ್ರಿ, ಈ ತರ ಗುಗ್ಗೆ ರೋಗ ಅಂತ ಬರ್ತೈತೆ. ಆಮೇಲೆ ಒಂದು ಮಳೆ ಜಾಸ್ತಿ ಇದಾದಾಗ ಚಾಟಿ ರೋಗ ಅಂತ ಬರ್ತೈತೆ. ಮತ್ತೆ ಸುಳಿ ಹುಳು ಬೀಳ್ತೈತೆ. ಅದಕ್ಕೂ ಇವಾಗ ಔಷಧಿಗಳು ಜಾಸ್ತಿ ಇದೆ, ಬೇಕೇ ಬೇಕು. ಹಂಗೆ ಇವಾಗ ರೇಷ್ಮೆ ಇಲಾಖೆಯವರು ಶಿಫಾರಸ್ ಮಾಡಿರೋ ಔಷಧಿಗಳು ಮಾತ್ರ ಹೊಡಿತೀವಿ. ಬೇರೆ ಕೆಮಿಕಲ್ ಅದಕ್ಕೆಲ್ಲ ಇದು ಮಾಡಂಗಿಲ್ಲ. ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಮತ್ತೆ ರಸಗೊಬ್ಬರ ಏನೋ ಜಾಸ್ತಿ ಹಾಕಂಗಿಲ್ಲ ಬುಡಕ್ಕೆ? ಅಂದ್ರೆ ಇವಾಗ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕ್ಬೇಕು. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕಿದಷ್ಟು ಕ್ವಾಲಿಟಿ ಬರ್ತೈತೆ. ಇದು ಇನ್ನೇ ಬೇರೆ ಪೊಟ್ಯಾಶಿಯಂ, ಯೂರಿಯಾ ಕಮ್ಮಿ ಕೊಡ್ಬೇಕು. ಈ ತರ ಒಂದೊಂದ್ಸತಿ ಒಂದೊಂದರ ರೇಷ್ಮೆ ಇಲಾಖೆಯಿಂದ ಶಿಫಾರಸ್ ಮಾಡಿರ್ತಾರ. ಅದಕ್ಕೆ ನಾವು ನೋಡ್ಕೊಂಡು ನಾವು ಗೊಬ್ಬರನು ಕೊಡ್ಬೇಕು. 6 ತಿಂಗಳಿಗೊಮ್ಮೆ ಒಂದು ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು. ಸರ್, ಇವಾಗ ನಾವು ತೋಟದಿಂದ ಸೊಪ್ಪು ಬಿಡ್ಸ್ಕೊಂಡ್ ಬರ್ತೀವಿ. ಮಿಷಿನ್ ಕೊಟ್ರೆ ಚಿಕ್ಕದಾಗಿ 1 ಇಂಚ್ ಕಟ್ ಮಾಡುತ್ತೆ. ಅದು ರೇಷ್ಮೆ ಹುಳು ಕೊಡಕ್ಕೆ ತಿನ್ನೋಕೆ ಚೆನ್ನಾಗಿ ಇದಿರುತ್ತೆ. ಹೌದಲ್ರಿ? ಓಕೆ, ಸರಿ ಮೇಡಮ್. ಇದು ರೇಷ್ಮೆ ಹುಳುಗಳು ಅಲ್ಲಿದಾವ? ಸರಿ ಬನ್ನಿ.
ಹಾಗೆ ಇದೆ ಮೇಡಮ್ ರೇಷ್ಮೆ ಮಳೆ ಹಾಂ ಸರ್ ಇದೆ ಬನ್ನಿ ಚಾಕಿ ಸೆಂಟರ್. ಇದು ಅಗಲ ಉದ್ದ ಎಷ್ಟಿದೆ ರೀ? ಸರ್ ಅಗಲ 38 ಅಡಿ ಇದೆ, ಉದ್ದ ಅಗಲ 15 ಅಡಿ ಇದೆ. 15 ಅಡಿ ಇದೆ. ಓಕೆ. ಎಷ್ಟು ಮೊಟ್ಟೆಗಳು ತಂಬರ್ತೀರಾ ಒಂದ್ಸರಿ ತಮ್ಮಂದ್ರೆ? ಇದರಲ್ಲಿ 4,000 ಮೇಯುತ್ತೆ ಸರ್. 4,000. 4,000. ಅದು ಎಷ್ಟು ದಿನ ಮೇಯಿಸ್ತೀರಿ ಇಲ್ಲಿ? ನಮ್ಗೆ 7 ದಿನ ಇರುತ್ತೆ. 7 ದಿನ. ಓಕೆ. ಆ ಗ್ರೈನಿಂದ ಮೊಟ್ಟೆಗಳು ತಂಬರ್ತೀರಾ? ಇಲ್ಲಿ ಎಷ್ಟು ದಿನ ಇಟ್ಕೊಳ್ತೀರಾ ಅವನ್ನ? ಇಲ್ಲಿ 7 ದಿನ ಇರುತ್ತೆ ಸರ್. ಇವತ್ತು ನಾವು ಬ್ಲಾಕ್ ಬಾಕ್ಸ್ ಅಲ್ಲೇ ಮಾಡ್ತೀವಿ, ಮಾಡಿಸ್ತೀವಿ. ಇವತ್ತು ಸಂಜೆ ಮೊಟ್ಟೆ ತಂದ್ರೆ ನಾಳೆ ಬೆಳಗ್ಗೆ ಚಾಕಿ ಆಗುತ್ತೆ. ಚಾಕಿ ಆದಾಗಿಂದ 7 ದಿನ ಇರುತ್ತೆ ನಮ್ಮ ಮನೇಲಿ. 7 ದಿನ ಇರುತ್ತೆ. ಓಕೆ. 7 ದಿನ ಆದ್ಮೇಲೆ ಮತ್ತೆ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀರಾ? ಮತ್ತೆ ಇದನ್ನ ಈಗ ಹವಾ ಯಾವ ಥರ ನಿಯಂತ್ರಣ ಮಾಡ್ತೀರಿ ಮೇಡಮ್? ಈಗ ಬಿಸಿಲು ದಿನದಲ್ಲಿ ಈಗ ಶೀಟ್ ಇದೆ ಮನೆ, ಶೀಟಿನ ಮಳೆಯಲ್ಲಿ ಯಾವ ಥರ ನಿಯಂತ್ರಣ ಮಾಡ್ತೀರಿ ಹವಾನ? ಸರ್ ಒಳಗಡೆ ಇದು ಇದೆ, ಹ್ಯೂಮಿಡಿಫೈಯರ್ ಇದೆ, ಮತ್ತೆ ಮನೆ ಸುತ್ತಲೂ ಎಲ್ಲ ಫಾಗರ್ಸ್ ಮಾಡಿಸಿದೀವಿ. ಮೇಲೆ ಮತ್ತೆ ಸೀಟ್ ಮೇಲೇನು ಗರಿಗಳು ಇದೆಲ್ಲ ಹಾಕಿ ನೀಟಾಗಿ ಇದು ಮಾಡಿದ್ರಲ್ಲ, ಆ ಟೆಂಪರೇಚರ್ ಕಡಿಮೆ ಆಗುತ್ತೆ. ಓಕೆ. ಇವಾಗ ಮಾಮೂಲಿ ನಮ್ದು ಆಟೋಮೆಟಿಕ್ ಇದಿರೋದ್ರಿಂದ 20 ಫಸ್ಟ್ ಸ್ಟಾರ್ಟಿಂಗ್ 28 ಇಟ್ಟಿರ್ತೀವಿ. ಅಷ್ಟಾದ್ರೆ ಅದೇ ಆಟೋಮೆಟಿಕ್ ಇದಾಗುತ್ತೆ. ಆಟೋಮೆಟಿಕ್ ಇದಾಗುತ್ತೆ. ಓಕೆ ಓಕೆ ಮೇಡಮ್, ಈಗ ನಿಮ್ಮ ಕಡೆಯಿಂದ ಹುಳಗಳು ತೊಗೊಂಡೋಗ್ತಾರೆ ರೈತರು. ಅವರು ಯಾವ ಥರ ಅದನ್ನು ಬೆಳೆಸಬೇಕು? ಅವ್ರು ಇವಾಗ ಸಮ್ಮರ್ ಇದಿರೋದ್ರಿಂದ ಹೇಳ್ತೀವಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡಬೇಕು. ನೆಲದಲ್ಲಿ ಗೋಣಿ ಚೀಲ ಇರುತ್ತೆ, ನೆನ್ಸ್ಬಿಟ್ಟು ಹಾಕ್ರಿ, ನೀರ್ ಹಾಕಿ, ಮತ್ತೆ ಕಿಟಕಿಗಳಿಗೆಲ್ಲ ಗೋಣಿ ತಾಟ್ ಹಾಕಿ ನೆನ್ಸ್ರಿ, ಫಾಗರ್ಸ್ ಹಾಕಿ ಎಲ್ಲ ಸ್ವಲ್ಪ ಗೈಡೆನ್ಸ್ ಮಾಡ್ತೀರಾ? ಓಕೆ ಓಕೆ, ಸರಿ ಸರಿ ಮೇಡಮ್. ಮತ್ತೆ ಈಗ ಏನಂತಂತಾರಲ್ಲ, ಒಬ್ಬ 2 ಎಕರೆ ಇದೆ ಅಂತ ತಿಳ್ಕೊಳ್ರಿ. 2 ಎಕರೆ ಇದ್ದವರು ಎಷ್ಟು ಮೊಟ್ಟೆಗಳು ತೊಗೊಂಡು ಹೋಗ್ಬೋದ್ರಿ ನಿಮ್ಮ ಒಂದು ಅನಿಸಿಕೆಗೆ? ಇವಾಗ 2 ಎಕರೆ ಚೆನ್ನಾಗಿ ಸೊಪ್ಪು ಮಾಡಿದ್ರೆ 400 ಮೊಟ್ಟೆ ಮೇಯಿಸ್ಬೋದು ಸರ್. 400 ಮೊಟ್ಟೆ ಮೇಯಿಸ್ಬೋದು. ನಮ್ಮ ಕಡೆ ಎಲ್ಲ ಏನ್ ಮಾಡ್ತಾರೆ, 2 ಎಕರೆ ಇದಿರ್ತದೆ. 1 ಎಕರೆಗೆ ಒಂದೊಂದು ಬ್ಯಾಚ್ 200 ಮೊಟ್ಟೆ 2 ಬ್ಯಾಚ್ ಮಾಡ್ಕೊಂಡು ತಿಂಗಳ ಸಂಬಳ ತರ್ತಾರ ಇದು ಮಾಡ್ತಾ ಇರ್ತಾರೆ. ಹೌದಲ್ಲ? ಹಾ ಸರ್. 27 ದಿನಕ್ಕೆ ಸಂಬಳ ಬಂದಂಗೆ ಬರ್ತಾ ಇರ್ತದ. 27 ದಿನಕ್ಕೆ ಬಂದ್ಬಿಡುತ್ತೆ. ಒಂದು 2 ಎಕರೆ ಇದ್ರೆ ಏನೆಲ್ಲ ಕನಿಷ್ಠ ಒಂದು 30-35 ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು. ಇನ್ನ ಜಾಸ್ತಿ ಮಾಡ್ಬೋದು ಸರ್. ಒಂದ್ಸರಿ 200 ಮೊಟ್ಟೆ ಅಂದ್ರೆ 200 ಕೆಜಿ ಅವರೇಜ್ ಬರ್ತೈತೆ. ಅವ್ರ ಕ್ವಾಲಿಟಿ ಮೇಲೆ, ಸೊಪ್ಪು ಕ್ವಾಲಿಟಿ ಮೇಲೆ ಬರ್ತೈತೆ. ಇವಾಗ ಅವರೇಜ್ 500 ರೂಪಾಯಿ ಲೆಕ್ಕ ಹಾಕೊಂಡ್ರು 1 ಲಕ್ಷ ತರ್ಬೋದು. 1 ಲಕ್ಷ ತರ್ಬೋದು 2 ಎಕರೆಯಲ್ಲೇ. ಹೌದ್ರಿ. ಇವಾಗ ಇನ್ನೂ ರೇಟ್ ಜಾಸ್ತಿ ಇದೆ, 600-650 ಇದೆ. ಅವರು ಬೆಳೆದ್ರ ಮೇಲೆ, ಕ್ವಾಲಿಟಿ ಮೇಲೆ ರೇಟ್ ಹೋಗ್ತದೆ. ಸರಿ ಸರಿ ಮೇಡಮ್. ಮತ್ತು ಈಗ ಇದು ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ರೀ ಮೇಡಮ್? ನಾವೇ ಚಾಕಿ ಸೆಂಟರ್ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಹೆಂಗೆ ಬಂತು? ಯಾವ ಥರ ರನ್ ಮಾಡಿದ್ರಿ ಇದನ್ನು? ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಅದೇ ನಮಗೆ ಒಂದ್ಸರಿ ಏನು ಇದು ಐಡಿಯಾ ಇರಲಿಲ್ಲ, ನಮಗೂ ನಮ್ಮ ಮಾಡ್ಬೋದು ಅನ್ನೋ ಐಡಿಯಾನೇ ಇರಲಿಲ್ಲ. ಒಬ್ಬ ಮೇಡಮ್ ಅವ್ರು ಬಂದ್ಮೇಲೆ ಇದಕ್ಕೆ ಚಾಕಿ ಇದಕ್ಕೆ ನಮ್ಮ ರೇಷ್ಮೆ ಇಲಾಖೆ ಮೇಡಮ್ ಅವ್ರು ಬಂದರು, ಹಂಗಂದಿದ್ರು ಒಂದ್ಸರಿ. ಆದ್ರೂ ನಾವೇನು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ. ಸ್ವಲ್ಪ ಮನೆ ಕಟ್ಟಿ ನಮಗೂ ಸ್ವಲ್ಪ ಸಾಲ ಅನ್ನೋದೆಲ್ಲ ಆಗಿತ್ತು. ಹೊಸ್ದಾಗಿ ಮನೆ ಕಟ್ಟಿದ್ವಿ. ಅವಾಗ ಏನ್ ಮಾಡ್ಬೋದು, ಏನ್ರ ಸಂಪಾದನೆ ನಮಗೆ ಗೊತ್ತಿದ್ದೆ ಇದೊಂದು ಇದಷ್ಟೇ. ನಮಗೆ ರೂಟ್ ಗೊತ್ತಿದ್ದೆ ರೇಷ್ಮೆ ಅಷ್ಟೇ. ರೇಷ್ಮೆ ಹುಳುಗಳು ಮೇಯಿಸೋದು, ಮಾರೋದು, ತರೋದು ಅಷ್ಟೇ. ತಿಂಗಳಿಗೆ ಇಷ್ಟೇ ಸಂಪಾದನೆ ಗೊತ್ತಿದ್ರೆ ನಾವು ಸಾಲ ತೀರ್ಸಕ್ಕಾಗಲ್ಲ. ಮಗನು ಸ್ವಲ್ಪ ಕಮ್ಮಿ ಇದು ಓದಿದ್ದು, ಅವನಿಗೂ ಇದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಹಂಗಾಗಿ ಅವನಿಗೆ ರೂಟ್ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಮ್ಮ DDO ಸಾಹೇಬ್ರು, ಸರ್ ಹಿಂಗ್ ಮಾಡೋಣ ಅನ್ಕೊಂಡಿದೀವಿ, ಏನ್ ಮಾಡೋದು ಪ್ರಭಾಕರ್ ಸರ್ ಅಂತ ಅವ್ರು ಕೇಳಿದ್ವಿ, ಏನ್ ಮಾಡ್ಬೋದು ಅಂತ. ಹಿಂಗ್ ಮಾಡ್ಬೋದಮ್ಮ, ಮಾಡ್ರಿ ಅಂತ ಮಾಡ್ರಿ ಮಂಜಣ್ಣ, ಚೆನ್ನಾಗಿ ಇದಾಗುತ್ತೆ, ಏನ್ ಎಂತ ಓದೇ ಇರ್ಬೇಕು ಅನ್ನೋಂಗೇನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು, ಅದ್ರ ಜ್ಞಾನ ಇದ್ರೆ ಸಾಕು ಅಂತ ಹೇಳಿ ಅವರೇ ಇದು ಮಾಡಿದ್ರು. ಹಿಂದೂಪುರದಲ್ಲಿ ಇದ್ರದ್ದು ಟ್ರೈನಿಂಗಿಗೆ ಅವರೇ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಟ್ರು. ಎಲ್ಲ ಹೋಗಿ ಅಲ್ಲಿ 3 ತಿಂಗಳು ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಮಾಡಿ ಮಗುಂಗೆ ಅಂತಾನೆ ನಾವೇ ಹೋಗಿ ಎಲ್ಲ ತಿಳ್ಕೊಂಡ್ ಬಂದು ತಿರ್ಗಿ ಅವ್ರ ಫ್ರೆಂಡ್ ಮನೆಗೆ 1 ವಾರ ಕಳ್ಸಿದ್ರು. ಅಲ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಜನ ಇರ್ತೀವಿ, ಸ್ವಲ್ಪ ಮೇಯಿಸ್ತಾರೆ, ನಿಮಗೆ ಗೊತ್ತಾಗಲ್ಲ. ಒಂದ್ಸರಿ ಇಲ್ಲಿಗೆ ಹೋಗಿ ಬನ್ನಿ ಅಂತ ಬನಾವತಿ, ಸರ್ಜಾಪುರದ ಹತ್ರ ಬನಾವತಿ ಅಂತ ಅವ್ರ ಫ್ರೆಂಡ್ ಅವ್ರ ಮನೆ ಇದೆ, ಅಲ್ಲಿ ಕಳ್ಸಿದ್ರು. ಅಲ್ಲೊಂದು ವಾರ ಟ್ರೈನಿಂಗ್ ಮಾಡಿದ್ವಿ ನಾನು ಮಗ. ಧೈರ್ಯ ಬಂತು ಮಾಡ್ಬೋದು ಅಂತ. ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ 1,500 ಮೊಟ್ಟೆ ಕಟ್ಟಿದ್ವಿ ಫಸ್ಟ್ ಸ್ಟಾರ್ಟಿಂಗ್. ಸಕ್ಸಸ್ ಆಯ್ತು. ಯಾವಾಗೂ ಏನು ತೊಂದರೆ ಇಲ್ಲ, ಸಕ್ಸಸ್ ಆಯ್ತು. ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ. ಮತ್ತೆ ರೈತರಿಗೂ ಕೂಡ ಗೈಡೆನ್ಸ್ ಮಾಡ್ತಾ ಇದ್ರೆ. ಹೌದು, ಯಾರಾದ್ರೂ ಹೊಸಬ್ರು ಮೇಸೋರಿದ್ರು, ಏನಾರ ಐಡಿಯಾ ಬೇಕು ಅಂದ್ರು, ಇಲ್ಲ ಏನ್ ಮಾಡ್ಬೋದು, ಯಾವ ಪೌಡರ್ ಹಾಕ್ಬೋದು, ಯಾವ ಟೈಮ್ ಎನಿ ಟೈಮ್ ಯಾರನ್ನ ಫೋನ್ ಮಾಡ್ಲಿ, ನಾವು ಪಿಕ್ ಮಾಡ್ತೀವಿ, ಹೇಳ್ತೀವಿ, ಏನಾಗ್ಲಿ ಸಜೆಷನ್ ಕೊಡ್ತಾ ಇದ್ದೀವಿ. ಓಕೆ ಓಕೆ ಮೇಡಮ್, ನಮಗೂ ಏನಂತಾರಲ್ಲ ತುಂಬ ಖುಷಿ ಆಯಿತು ಚಾಕಿ ಸೆಂಟರ್ ನೋಡಿ. ಈಗ ರೇಷ್ಮೆಯಲ್ಲಿ 2 ವಿಧಗಳಿದಾವೆ. ಯಾವ ತಳಿ ತೊಗೊಂಡು ಹೋದ್ರೆ ಒಳ್ಳೇದು ಮೇಡಮ್? ಗೂಡು ಚೆನ್ನಾಗಿ ಬರ್ತೈತೆ, ರೇಟ್ ಚೆನ್ನಾಗಿ ಸಿಗುತ್ತೆ?
ಸರ್ ಇವಾಗ ಬೈವರ್ಟಿ ಅಂತಂದ್ರೆ ಒಳ್ಳೆಯದು. ನಮ್ಮ ಇಲಾಖೆ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಬೈವರ್ಟಿನ್ಗೆ ಜಾಸ್ತಿ ಪ್ರೋತ್ಸಾಹ ಇದೆ. ಸಿಬಿಗಿಂತ ಬೈವರ್ಟಿಗೆ 100 ರೂಪಾಯಿ ರೇಟು ಜಾಸ್ತಿ ಇರ್ತೈತೆ. ಒಳ್ಳೆ ಇದು ಸೊಪ್ಪು ಕಮ್ಮಿ ತಿನ್ನುತ್ತೆ, ಒಳ್ಳೆ ಕ್ವಾಲಿಟಿ ಬರ್ತೈತೆ. ಚೈನಾ ರೇಷ್ಮೆ ಕ್ವಾಲಿಟಿ ಅಂತ ಇದನ್ನ ಬೈವರ್ಟಿನ್ ಇದು ಮಾಡಿದ್ದಾರೆ. ಬೈವರ್ಟಿನ್ ಒಳ್ಳೇದು. ಅದರ ಬಿತ್ತನೆಗೂಡು ಬರ್ತೈತೆ. CSR 2 ಬರ್ತೈತೆ ಸಿಬಿಗೆ. ಇದರಲ್ಲಿ FC1 FC2 ಅಂತ ಬಿತ್ತನೆ ಬೆಳೆಯೋರು ಸ್ವಲ್ಪ ಜಾಸ್ತಿ ಕೇರ್ ತಗೊಂಡು ಬಿತ್ತನೆನೂ ಬೆಳಿಬೋದು. ಇವಾಗ ಜಾಸ್ತಿ ಇರೋದು ಬೈವರ್ಟಿ. ನಾವು ಮಾಡ್ತಿರೋದು ಬೈವರ್ಟಿ. ನೀವು ಮಾಡ್ತಿರೋದು ಬೈವರ್ಟಿನೇ. ಸರ್ ಇದು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಹೇಳಿ ಮೇಡಮ್. ನೋಡಿ ಫಾಗರ್ಸ್ ಇದೇನಾ ಮೇಡಮ್? ಸರ್ ಫಾಗರ್ಸ್ ಓಕೆ. ರೈತರಿಗೂ ಅನುಕೂಲ. ಇದು ತಣ್ಣಗೆ ಮಾಡುತ್ತೆ ಮನೆ ಎಲ್ಲ ಜಾಸ್ತಿ ಇದ್ರೆ. ಓಕೆ. ಇದು ರೂಮ್ ರೇಷ್ಮೆ ಮನೆ ಸುತ್ತ ಇದೆ? ಇದೆ ಸರ್. ಓಕೆ ಸರಿ ಮೇಡಮ್. ಸರಿ ಮೇಡಮ್, ಇದೇ ಥರ ಅನ್ರಿ ಮೇಡಮ್ ಇದು ರೂಮ್ ಸುತ್ತಿತ್ತಪ್ಪ ಅಂದರೆ ಚೆನ್ನಾಗಿರ್ತೈತಿ. ಜಾಸ್ತಿ ಇರೋದೆಲ್ಲ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ನಮ್ಮ ಟ್ಯಾಕ್ಸಿ ಸೆಂಟರ್ಗಳು ಆಲ್ಮೋಸ್ಟ್ ಮಾಡಿರ್ತಾರೆ. ರೈತರು ಬೇಕಾದಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ರೆ ಒಳ್ಳೇದು ಸರ್. ಮಾಡ್ಕೊಂಡ್ರೆ ಒಳ್ಳೇದು ಮೇಡಮ್. ಈಗ ಟೋಟಲ್ ಎಷ್ಟು ಖರ್ಚು ಬಂತು ಮೇಡಮ್ ಇದು ಮಾಡೋಕ್ಕೆ? ಇದೆಲ್ಲ ಒಂದು 10,000 ಎಲ್ಲ ಬಂದಿತ್ತು. 10,000 ಬಂದಿದೆ. ಅಗಲ ಉದ್ದ ಎಷ್ಟಿದೆ ಮೇಡಮ್ ಇದು? ಸರ್ 60 ಅಡಿ ಇದೆ ಮನೆ. 60 ಅಡಿ ಉದ್ದ ಇದೆ. ಅಗಲ 15 ಅಡಿ ಅಗಲ 15 ಅಡಿ ಇದೆ. ಪರವಾಗಿಲ್ಲ ಬಿಡಿ ಮೇಡಮ್. ಇದು ಮಾಡೋದ್ರಿಂದ ರೂಮ್ ಟೆಂಪರೇಚರ್ ಕಾಪಾಡ್ಕೊಳ್ಬೋದು. ಚೆನ್ನಾಗಿದೆ ಮೇಡಮ್. ಇದೊಂದು ಇದೇ ಮೊದಲೇ ಅದು ನೋಡಿರಿ, ನಾನು ನೋಡಿದ್ದು ಇದು ಚೆನ್ನಾಗಿದೆ ರೀ. ಆಯ್ತು ರೀ ಮೇಡಮ್, ಒಳ್ಳೆ ಉಪಯುಕ್ತ ಮಾಹಿತಿ ಕೊಟ್ಟಿದ್ರಿ. ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದು ರೂಮ್ ಟೆಂಪರೇಚರ್ ಕಾಪಾಡೋ ಫಾಗ್ ಅಲ್ಲ ಇದು? ಸರ್ ಅದು ಫಾಗರ್ಸ್. ಅದು ಇದು ಬಂದು ಪವರ್ ಸ್ಪ್ರೇ ಅಂತ. ನಾವು ಪವರ್ ಸ್ಪ್ರೇ ಪೆಟ್ರೋಲ್ ಇಂದ ಬರುತ್ತೆ, ಕರೆಂಟ್ ಇಂದ ಬರುತ್ತೆ. ಯಾವ್ದು ಬೇಕಾದ್ರೂ ನಾವು ಯೂಸ್ ಮಾಡ್ಕೊಬಹುದು. ಮನೆ ಹತ್ರ ಕರೆಂಟ್ ಫೆಸಿಲಿಟೀಸ್ ಎಲ್ಲ ಕರೆಕ್ಟ್ ಆಗಿದೆ, ಕರೆಂಟ್ ಇಂದ ಯೂಸ್ ಮಾಡ್ಕೊಬಹುದು. ಮಾಮೂಲಿ ಇವಾಗ ಮನೆ ವಾಷಿಂಗ್ ಇಂದ ಹಿಡಿದು ನಾವು ಟ್ರೇಸ್ ವಾಶ್ ಮಾಡೋದಕ್ಕೂ ಅದೇ ಯೂಸ್ ಮಾಡ್ತೀವಿ. ಫಾಗರ್ಸ್ಗೂ ಅದನ್ನೇ ಕನೆಕ್ಷನ್ ಕೊಟ್ಟಿರ್ತೀವಿ. ಒಬ್ಬೊಬ್ರು ಏನ್ ಮಾಡ್ತಾರೆ, ಮನೆ ಮೋಟ್ರು ಇದಕ್ಕೆ ಸಪರೇಟ್ ತಗೊಂಬಂದ್ ಎಲ್ಲ ಇನ್ವೆಸ್ಟ್ ಮಾಡ್ತಾರೆ. ಅದೆಲ್ಲ ವೇಸ್ಟ್. ಸಪರೇಟ್ ಇದಕ್ಕೆ ಇಂದಾನೆ ಕನೆಕ್ಷನ್ ಕೊಟ್ರೆ ಬಜೆಟ್ ಉಳಿಯುತ್ತೆ, ಈ ಕಡೆ ಯೂಸ್ ಆಗುತ್ತೆ ಎಲ್ಲ. ಹೌದು. ಇದು ರೇಷ್ಮೆ ಇಲಾಖೆಲ್ಲೂ ಸಬ್ಸಿಡಿ ರಿಟರ್ನ್ ಕೊಡ್ತಾರೆ. ಇದನ್ನ ಔಟ್ ಸೈಡ್ ತಂದಿದ್ವಿ, ಸ್ವಲ್ಪ ಎಕ್ಸ್ಟ್ರಾ ನಮಗೆ ಪವರ್ ಬೇಕು ಅಂತ. 1 HP ಇದೆಲ್ಲ ಔಟ್ ಸೈಡ್ ತಗೊಳಕ್ ಹೋದ್ರೆ 12-13 ಸಾವಿರ ಬೀಳುತ್ತೆ. ಅದೇ ಇಲಾಖೆಲ್ಲ ಆದ್ರೆ 5-5.5 ಸಾವಿರಕ್ಕೆಲ್ಲ ಇಲಾಖೆಯಲ್ಲಿ ಸಿಕ್ಬಿಡುತ್ತೆ ನಮ್ಗೆ. ಎಲ್ಲಾ ತರ ಇವಾಗ ಇಲಾಖೆಯಲ್ಲಿ ಏನೇನ್ ಫೆಸಿಲಿಟೀಸ್ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಮಿಷಿನರೀಸ್ ಇಂದ ಹಿಡಿದು ಏನೇನು ಅಗ್ರಿಕಲ್ಚರ್ ಯೂಸ್ ಬರುತ್ತೆ ಎಲ್ಲ ಇದಕ್ಕೂ ಕೊಡ್ತಾರೆ. ಓಕೆ ಓಕೆ ಸರ್, ಪರವಾಗಿಲ್ಲ. ಇದು ಕಟ್ ಮಾಡಿದೆ, ಎಲೆ ಕಟ್ ಮಾಡಿದೆಯಲ್ಲ ಸರ್, ಇದು ರೇಷ್ಮೆ ಇಲಾಖೆ ಸಬ್ಸಿಡಿ ಬಂದಿದ್ದ ಸರ್? ಸರ್ ಇದು ನಾವು ಔಟ್ ಸೈಡ್ ತಂದಿದ್ವಿ, ಅದು ಸಬ್ಸಿಡಿನೂ ಕೊಡ್ತಾರೆ. ಬಟ್ ನಮ್ಗೆ ಎಕ್ಸ್ಟ್ರಾ ಬೇಕು ಅಂತ ಹೇಳಿ ಚೆನ್ನಾಗಿರೋ ಕ್ವಾಲಿಟಿ ಅಂತ ಹೇಳಿ ನಾವು ಬೇರೆ ಕಡೆ ತಗೊಂಡ್ಬಂದಿದ್ವಿ. ಹೌದಲ್ರಿ? ಇದರಲ್ಲಿ ರೋಟರ್ ವೀಡರ್ ಕೊಡ್ತಾರೆ, ತಿರ್ಗಾ ಬುಷ್ ಕಟರ್ ಕೊಡ್ತಾರೆ, ಈ ತರ ಪವರ್ ಸ್ಪ್ರೇಯರ್ ಕೊಡ್ತಾರೆ, ಆ ತರ ಹಲವಾರು ಬ್ಯಾಟ್ರಿ ಸ್ಪ್ರೇಯರ್ ಎಲ್ಲ ಕೊಡ್ತಾರೆ. ಆ ಥರ ಎಲ್ಲ ಕೊಡ್ತಾರೆ. ಪೆಟ್ರೋಲ್ ಪಂಪ್ ಇಂದ ಹಿಡಿದು ರೇಷ್ಮೆ ಇಲಾಖೆ ತುಂಬಾ ನಿಮ್ಗೆ ಕೈ ಜೋಡಿಸಿದೆ. ಚೆನ್ನಾಗಿ ಇವಾಗ ಬೇರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ನಾವು ಹುಡ್ಕಿದ್ರೆ ಬೇರೆ ಯಾವ ಇದ್ರಲ್ಲೂ ಅಷ್ಟೇ ವೆಜಿಟೇಬಲ್ಸ್ ಅಷ್ಟೇ ಒಂದೊಂದು ಟೈಮಲ್ಲಿ ಒಂದೊಂದ್ ತರ ರೇಟ್ ಅದು ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಬಟ್ ಯಾವ್ದೇ ಇದಾಗ್ದಿರ ಎಷ್ಟೇ ಕಮ್ಮಿ ಇದ್ರು ಮಿನಿಮಮ್ ಅಂದ್ರೆ 400 ರೂಪಾಯಿ ಮೇಲೆ ಇರುತ್ತೆ. 400 ರೂಪಾಯಿ ಆದ್ರೂ ಇವಾಗ ಏನ್ ನಮ್ಗೇನ್ ಲಾಸ್ ಅನ್ನಂಗಿರಲ್ಲ ಸರ್. ದೊಡ್ಡ ಮೇಸರ್ಗೆ ಒಳ್ಳೆ ಇವಾಗ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಚೆನ್ನಾಗಿ ಓಡ್ತಾ ಇರೋದು ಅಂದ್ರೆ ಸಿರಿಕಲ್ಚರ್ ಅಲ್ಲಿ ಒಂದೇ. ಹೌದಲ್ರಿ? ನಿಜ ನಿಜ ಬಿಡ್ರಿ. ಎಲ್ಲದ್ರ ಕೈ ಸುಟ್ಕೊಂತೀವಿ ಕೆಲವೊಮ್ಮೆ, ಇದ್ರಾಗಂತೂ ಕೈ ಸುಟ್ಕೊಳ್ಳಂಗಿಲ್ಲ. ಹಾಕಿದ ಬಂಡವಾಳ ಅಂತೂ ಬಂದೇ ಬರುತ್ತೆ ಸರ್. ಹೌದು, ಪರವಾಗಿಲ್ಲ. ಪ್ರತಿ ತಿಂಗಳು ಅಲ್ಲ, ಹಾಗಾಗಿ ಇವಾಗ ಗೌರ್ಮೆಂಟ್ ವರ್ಕರ್ಸಿಗೆ ಯಾವ ತರ ಮಂತ್ಲಿ ಇದಾಗುತ್ತೋ ಅದಕ್ಕಿಂತ ಬೇಗ 28 ಡೇಸಿಗೆಲ್ಲ ರೈತರುಗಳಿಗೆಲ್ಲ ಅಮೌಂಟ್ ಬಂದ್ಬಿಡುತ್ತೆ. ಅಂದ್ರೆ ಗೌರ್ಮೆಂಟ್ ನೌಕರಿ ಇದ್ದಂಗೆ. ಸರ್ ಹೌದು, ಆರಾಮಾಗಿ ಬರ್ತಾ ಇರುತ್ತೆ. ಅದು ರಾಮನಗರ, ಶಿಡ್ಲಘಟ್ಟ, ಕೋಲಾರ, ವಿಜಯಪುರ ಈ ತರ ಹಲವಾರು ಮಾರ್ಕೆಟ್ಗಳಿದೆ, ಅಲ್ಲಿ ಇದು ಮಾಡ್ಬೋದು. ಹೌದಲ್ರಿ? ಓಕೆ ಸರ್, ಓಕೆ ಸರ್. ಈಗ ರೇಷ್ಮೆ ಗೂಡು ಯಾವ ಮಾರ್ಕೆಟ್ ಯೋಗ್ಯ ಸರ್? ಚೆನ್ನಾಗಿ ಇದಾಗಿದೆ ರಾಮನಗರ ನಂಬರ್ 1 ಸರ್. ನಂಬರ್ 1 ಅಲ್ವಾ? ರಾಮನಗರ. ಅದನ್ನ ಬಿಟ್ರೆ ಕೋಲಾರ ಇವೆರಡು ಚೆನ್ನಾಗಿ ಒಳ್ಳೆ ರೇಟು ಎಲ್ಲ ಚೆನ್ನಾಗಿ ಬರುತ್ತೆ. ಅದನ್ನ ಬಿಟ್ಟು ಈ CB ಇದೆಲ್ಲ ಆದ್ರೆ ವಿಜಯಪುರ, ಶಿಡ್ಲಘಟ್ಟ ಬೆಟರ್. ಇದು ಬೈವಲ್ಟಿನ ಆದ್ರೆ ರಾಮನಗರ, ಕೋಲಾರ ಬೆಟರ್ ಅಲ್ರಿ? ಸರ್ ಹೌದು. ಓಕೆ ಸರ್. ಒಳ್ಳೆ ಪ್ರೈಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ನಮ್ಮ ರತ್ನಮ್ಮ ಮೇಡಮ್ ಅವರು ಈ ರೇಷ್ಮೆ ಕೃಷಿ ಬಗ್ಗೆ ಮತ್ತು ಚಾಕಿ ಸೆಂಟರು, ರೇಷ್ಮೆ ಕೃಷಿ ಮಾಡ್ಕೊತ ಚಾಕಿ ಸೆಂಟರ್ ಓಪನ್ ಮಾಡಿದರು. ಮತ್ತು ತಾವೊಬ್ಬರು ಬೆಳೆದಾರಲ್ಲ ಒಂದು ತಿಂಗಳಿಗೆ ಏನು ಅಂದ್ರೆ ಒಂದು 30-40 ಜನಕ್ಕೆ ರೇಷ್ಮೆ ಕೊಡ್ತಾ ಇದ್ದಾರೆ, ರೇಷ್ಮೆಗಳು ಕೊಡ್ತಾ ಇದ್ದಾರೆ. ನೋಡಿರಿ, ತಿಂಗಳಿಗೆ 60-70 ಜನಕ್ಕೆ ರೇಷ್ಮೆಗಳು ಕೊಡ್ತಾ ಇದ್ದಾರೆ. ಮತ್ತು ನೀವು ಎನಿ ಟೈಮ್ ಇವ್ರಿಗೆ ಫೋನ್ ಮಾಡ್ಬೋದು.
ರೇಷ್ಮೆ ಬೆಳಿಬೇಕಾದ್ರೆ ಏನಾದ್ರು ತೊಂದರೆ ಆಯ್ತಪ್ಪ ಅಂದರೆ ನೀವು ಎನಿ ಟೈಮ್ ಇವ್ರು ಫೋನ್ ಮಾಡಿದ್ರು ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇವ್ರು ಕೊಡ್ತಾರೆ. ಸರಿ ವೀಕ್ಷಕರೇ, ನೀವು ಅಟ್ಲೀಸ್ಟ್ 2 ಎಕರೆ ಇದ್ದರೂ ತಿಂಗಳಿಗೆ ಏನಾದರೂ ಒಂದು 35ರಿಂದ 40 ಸಾವಿರ ರೂಪಾಯಿ ಆರಾಮ್ ಸಂಪಾದನೆ ಮಾಡ್ಬೋದು. ಇನ್ನೂ ಜಾಸ್ತಿ ಮಾಡೋದಲ್ಲ. ಸರಿನಾ ವೀಕ್ಷಕರೇ, ಇವ್ರ ನಂಬರ್ ನಾನು ಹಾಕಿರ್ತೀನಿ. ಒಳ್ಳೆಯ ಹುಳುಗಳು ಸಿಗ್ತವೆ. ನಾನು ಇಲ್ಲಿ ದೊಡ್ಡಬಳ್ಳಾಪುರ ಬಂದಾಗ ಒಂದು 4-5 ಸ್ಯಾಕಿ ಸೆಂಟರ್ ಇದಾವೆ ಇಲ್ಲೇ. ಇವ್ರ ನಂಬರ ಸಜೆಷನ್ ಮಾಡಿದ್ರು, ಹಾಗಾಗಿ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. 4 ಮಂದಿ ರೈತರಿಗೆ ಉಪಯೋಗ ಆಗಲ್ಲ ಅಂತ ಮಾಡ್ತಾಯಿದ್ದೀವಿ ಅಂತ ಬಂದವರೆ. ಮತ್ತು ಯಾರಾದರೂ ರೇಷ್ಮೆ ಮಾಡೋರು ಇದ್ರಪ್ಪ ಅಂದರೆ, ನಿಮ್ಮ ಸ್ನೇಹಿತರು ಇದ್ರಪ್ಪ ಅಂದ್ರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಒಂದು ಸಹಾಯ ಮಾಡ್ದಂಗೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.